ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಶ್ರೇಯಾ, ತ್ರಿಶೂಲ್ ಹಾಗೂ ಗುರುಮೂರ್ತಿ ಮೂವರಿಗೂ ಅವನಿಗೆ ಆಕ್ಸಿಡೆಂಟ್ ಆಗಿ ಎಲ್ಲ ಮರ್ತಿದೆ ಅಂದಿದ್ದು ಕೇಳಿ ತಲೆ ಕೆಟ್ಟಿತ್ತು. ಶ್ರೇಯಾ, ನನ್ನ ಬಿಟ್ಟು ಹೋಗಬೇಡ. ಐ ಲವ್ ಯು ಶ್ರೇಯಾ. ನಾನಿನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀನು ಅಷ್ಟೇ ಆಯಿತಾ ಎನ್ನುತ್ತಾ ಅವಳ ಕೈ ಹಿಡಿದು ಕೇಳ್ಕೊಂಡ ಆದಿತ್ಯನ ನೋಡಿ ಕೊಂದ್ಬಿಡುವಷ್ಟು ಕೋಪ ತ್ರಿಶೂಲ್ಗೆ. ಆದರೆ ಶ್ರೇಯಾ ಕಣ್ಣಲ್ಲಿ ಸುಮ್ಮನಿರಿ ಎಂದು ಸನ್ನೆ ಮಾಡಿದ್ದು ನೋಡಿ ಮುಖ ತಿರುಗಿಸಿದ. ಶ್ರೇಯಾ, ನನ್ನಿಂದ ಯಾಕೆ ದೂರ ಆದೆ? ನೋಡು, ನಾನು ಕಣ್ಬಿಟ್ಟಾಗ ಇದಿದೆಯಲ್ಲ ಈ ಫೋಟೋ ಮಾತ್ರ ಕೈಲಿತ್ತು. ಆಸ್ಪತ್ರೆಯಲ್ಲಿದ್ದೆ. ನೀನು ಎಲ್ಲಿದ್ದೆ ಅಂತ ಗೊತ್ತೇ ಆಗಿರಲಿಲ್ಲ. ಹೇಗೋ ನೀನು ಸಿಕ್ಕಿದ್ಯಾ. ನನ್ನ ಬಿಟ್ಟು ಹೋಗಬೇಡ ಶ್ರೇಯಾ ಎಂದು ಅವಳ ಕೈ ಹಿಡಿದು ಕೇಳ್ತಿದ್ದವನ ನೋಡ್ತಾ ಶ್ರೇಯಾ ಏನೊಂದು ಹೇಳದೆ ನಿಂತಿರುವಾಗ ಅವನಷ್ಟಕ್ಕೆ ಅವನೇ ತಲೆ ಸುತ್ತಿ ಬಿದ್ದುಬಿಟ್ಟ. ತಕ್ಷಣ ಪೊಲೀಸರು ಅವನನ್ನು ಹಾಸಿಗೆ ಮೇಲೆ ಮಲಗಿಸಿದ್ರು. ಶಿಲ್ಪಾ ಅವನಿಗೆ ಇಂಜೆಕ್ಷನ್ ಕೊಟ್ಟು, ಶ್ರೇಯಾ, ಇವರಿಗೆ ಹೀಗೆ ಆಗ್ತಿದೆ, ಹೆಚ್ಚು ಮೈಂಡ್ ಪ್ರೆಷರ್ ಕೊಟ್ಟರೆ ಸಾಕು, ತಲೆ ಸುತ್ತಿ ಬೀಳ್ತಾರೆ, ಬನ್ನಿ ನಾವೀಚೆ ಮಾತಾಡೋಣ ಎಂದವರು ಶ್ರೇಯಾ, ತ್ರಿಶೂಲ್, ಗುರುಮೂರ್ತಿ ಹಾಗೆ ಪೊಲೀಸರ ಜೊತೆಗೆ ಹೊರ ನಡೆದ್ರು. ಶ್ರೇಯಾ ಹೊರ ನಡೆಯುತ್ತಾ ಒಮ್ಮೆ ಆದಿತ್ಯನ ಕಡೆ ನೋಡಿದ್ಲು. ಅವನು ಅವಳ ಹೆಸರನ್ನ ಹೇಳೋದು ನಿಲ್ಲಿಸಿರಲಿಲ್ಲ. ಋಷಭ್, ಬಹುಶಃ ನಾನು ಹೇಳೋ ಕಟ್ಟ ಕಡೆಯ ಸತ್ಯ ಇದೆ ಅನಿಸುತ್ತೆ. ಯಾಕಂದರೆ ಮುಂದೆ ನಾನು ಇಲ್ಲಿರಲ್ವಲ್ಲ ಎಂದಳು ಮೌಲ್ಯ. ಅವಳ ಮಾತಿಗೆ, ಎಕ್ಸಾಕ್ಟ್ಲಿ, ನೀನು ಇಲ್ಲಿರಲ್ಲ. ಇರೋಕೆ ನಾನು ಬಿಡೋದೂ ಇಲ್ಲ. ನಮ್ಮ ಡೈವೋರ್ಸ್ ಪೇಪರ್ ರೆಡಿ ಇದೆ. ನಿನ್ನ ಸೈನ್ ಆಲ್ರೆಡಿ ಆಗಿದೆ. ಇನ್ನು ನನ್ನ ಸೈನ್ ಹಾಕೋಕ್ಕೆ ಮುಹೂರ್ತ ದೂರ ಇಲ್ಲ ಎಂದ. ಹಾಂ, ಇನ್ನು ನಾನು ನಿಮ್ಮ ಜೊತೆಗಿರೋ 3 ದಿವಸ ಕೂಡ ಮದುವೆ ಮನೆಯಲ್ಲಿ. ಆಗ ಸತ್ಯ ಹೇಳೋಕ್ಕಾಗಲ್ಲ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಎಂದವಳು ಕಣ್ಣೊರೆಸಿಕೊಳ್ಳುತ್ತಾ, ಋಷಭ್, ಚುಕ್ಕಿನ್ ಕೊಂದಿದ್ದು ಬೇರೆ ಯಾರೂ ಅಲ್ಲ, ನಾನೇ ಎಂದಳು. ಅವನ ನೋಟ ಆಶ್ಚರ್ಯಕರವಾಗಿತ್ತು. ವಾಟ್ ಎಂದ. ನನ್ನ ಸೌಂದರ್ಯ ಕಾಪಾಡ್ಕೊಳ್ಳೋಕೆ ಆ ರೀತಿ ಮಾಡಿದೆ. ನನ್ನ ಗ್ಲಾಮರ್ ಕಾಪಾಡ್ಕೊಳ್ಳೋಕೆ ಚುಕ್ಕಿನ ನಾನೇ ಕೊಂದೆ. ನೀವು ಕನಸಿನ ಕೋಟೆ ಕಟ್ಟಿದ್ದ ಚುಕ್ಕಿನ ನಾನೇ ನನ್ನ ಮನಸಾರೆ ಕೊಂದೆ. ನನ್ನ ಸೌಂದರ್ಯ ಕಾಪಾಡ್ಕೊಳ್ಳೋಕೆ ಚುಕ್ಕಿನ ಬಲಿ ಕೊಟ್ಟೆ. ನನ್ನ ಬ್ಯೂಟಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಸೌಂದರ್ಯ ಕಾಪಾಡ್ಕೊಳ್ಳೋಕೆ ಬೇಕಾದರೆ ತಾಯಿ ಆಗದೆ ಹೀಗೆ ಇದ್ಬಿಡ್ತೀನಿ. ಇಲ್ಲ, ಇನ್ನೂ ಹಲವಾರು ಮಕ್ಕಳ ಬಲಿ ತಗೊಳ್ತೀನಿ. ಬಂಜೆ ಅನಿಸ್ಕೊಂಡ್ರೂ ಸರಿನೇ ಎಂದವಳ ಕೆನ್ನೆಗೆ ರಪ್ಪೆಂದು ಬಾರಿಸಿದ್ದ. ಅವನಿಗೆ ಗೊತ್ತಾಗದೆ ಅವನ ಕೈ ಅವಳ ಕೆನ್ನೆ ಬಾರಿಸಿತ್ತು. ಆ ಏಟು ಮುಟ್ಟಿ ನೋಡ್ಕೊಳ್ತಾ, ನನಗೆ ನೀವು ಮುಖ್ಯ ಅಲ್ಲ, ನನ್ನ ಮಗು ಮುಖ್ಯ ಅಲ್ಲ, ನನ್ನ ಬ್ಯೂಟಿ ಮುಖ್ಯ, ಅದಕ್ಕೆ ಕೊಂದೆ. ನನಗೆ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲ, ಇರೋದೂ ಇಲ್ಲ, ಬರೋದೂ ಇಲ್ಲ ಎಂದವಳೇ ಅವನಿಗೆ ಬೆನ್ನು ಮಾಡಿ, ನಿಮ್ಮ ಜೊತೆಗೆ ಬಾಳೋದೂ ಇಲ್ಲ ಎಂದವಳೇ ಕಣ್ಣುರಿಸಿಕೊಂಡು ಅವನೆಡೆ ತಿರುಗಿ, ಋಷಭ್, ಅಸಹ್ಯ ಆಗ್ತಿದೆ ಅಲ್ವಾ, ಕೋಪ ಬರ್ತಿದೆ ಅಲ್ವಾ, ಇಂಥ ಹೆಣ್ಣಿಗೆ ಕವಳಿಗೆ ತಾಳಿ ಕಟ್ಟಿದಂಥ ಹಿಂಸೆ ಆಗ್ತಿದೆ ಅಲ್ವಾ, ಇನ್ನು ಮುಂದೆ ಆ ಹಿಂಸೆ ಇರಲ್ಲ. ಇನ್ನು ಮುಂದೆ ಮೌಲ್ಯ ಹೇಳೋ ಸುಳ್ಳುಗಳು ನಿಮ್ಮ ಕಿವಿಗೆ ಬೀಳೋದೇ ಇಲ್ಲ. ನೀವು ನನ್ನ ದುಡುಕು ಸ್ವಭಾವಕ್ಕೆ ಬೇಜಾರು ಮಾಡ್ಕೋಬೇಕಿಲ್ಲ. ನಿಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋಕೆ ನಾಟಕ ಆಡಬೇಕಿಲ್ಲ. ನಾನು ನನ್ನ ಪಾಡಿಗೆ ನನ್ನ ಮನೆಗೆ ಹೋಗ್ತೀನಲ್ಲ, ಏನೂ ತೊಂದರೆ ಆಗಲ್ಲ ಎಂದವಳೇ. ನನಗೆ ಮದುವೆ ಸಂಸಾರ ಲಾಯಕ್ಕಿಲ್ಲ. ನನಗೆ ಈ ಮನೆಯವರು ಸರಿ ಹೊಂದಲ್ಲ. ಐ ಆಮ್ ಸಾರಿ. ನೀವು ನನ್ನ ಕೇಳಬಹುದು, ಸರಿ ಹೊಂದಲ್ಲ ಅಂದಮೇಲೆ ಯಾಕೆ ನಾಟಕ ಮಾಡಿದೆ ಇಷ್ಟು ದಿವಸ ಅಂತ. ನನ್ನ ಹತ್ರ ಆನ್ಸರ್ ಇದೆ. ನನಗೆ ಅಕ್ಕನ ಮಗನಿಗೆ ಆಪ್ರೇಷನ್ ಆಗಬೇಕಿತ್ತು, ಅದಕ್ಕೆ ಹಣ ಬೇಕಿತ್ತು, ಅದಕ್ಕೆ ನಾಟಕ ಮಾಡಿದೆ. ಆಮೇಲೆ ಇಷ್ಟು ಲಕ್ಸುರಿ ಲೈಫ್ನ ಬಿಡೋ ಮನಸ್ಸಾಗಲಿಲ್ಲ, ಅದಕ್ಕೆ ಮತ್ತಷ್ಟು ನಾಟಕ ಮಾಡಿ ಇಲ್ಲೇ ಇದ್ದೆ. ಆದರೆ ನಾಟಕ ಮಾಡಿಕೊಂಡು ಲೈಫ್ ಲಾಂಗ್ ಇರೋಕ್ಕೆ ಕಷ್ಟ ಅಲ್ವಾ ವೃಷಭ್? ಎಷ್ಟು ಅಂತ ನಾಟಕ ಮಾಡಲಿ, ಇಟ್ಸ್ ಬೋರಿಂಗ್ ಎಂದವಳೇ ಅವನ ಬಳಿ ಬಂದು ನಗುತ್ತಾ, ನನಗೆ ಹಣ ಮುಖ್ಯ, ಬೇಗ ನನ್ನ ಪಾಲು ನನಗೆ ಕೊಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಕೋಟ್ಯಾಧೀಶರಿಗೆ ಆಲಿಮನಿ ಯಾವ ಲೆಕ್ಕ ಅಲ್ವಾ ಎಂದು ನಕ್ಕಾಗ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗದೆ ಇರೋದು ಹೆಚ್ಚು. ವಿಭಾ ಅಕ್ಕನ ಮದುವೆ ಮುಗಿದ ಕೂಡಲೇ ಅಲ್ಲಿಂದಲೇ ನಿನ್ನ ದಾರಿ ನೋಡ್ಕೊ ಎಂದ ಮುಖ ಸಿಂಡರಿಸಿ. ವೃಷಭ್, ಅಷ್ಟೊಂದು ಕೋಪ ಮಾಡ್ಕೋಬೇಡಿ. ನಿಮ್ಮ ಕೋಪ ನೋಡಿದ್ರೆ ಮತ್ತೆ ಲವ್ ಆಗುತ್ತೆ ನನಗೆ. ಆಮೇಲೆ ನಾನು ಮತ್ತೆ ನಾಟಕ ಮಾಡಬೇಕಾಗತ್ತೆ. ರಿಸ್ಕ್ ಕೊಡಬೇಡಿ ನನಗೆ ಎಂದಳು ಅವನ ಗಲ್ಲ ಹಿಂಡಿ. ಅವಳ ವಿಚಿತ್ರ ವರ್ತನೆ ಕಂಡವನು, ನಿನ್ನಂಥ ದುಡ್ಡಿಗೆ ಆಸೆ ಪಡೋ ಹೆಂಗಸರನ್ನು ದೂರದಲ್ಲೇ ನೋಡಿದ್ದೆ, ಈಗ ಹತ್ತಿರದಲ್ಲಿ ನೋಡ್ತಾ ಇದ್ದೀನಿ. ನೀನು ಎಷ್ಟು ಚಾರ್ಜ್ ಮಾಡಿದ್ರೂ ಐ ಆಮ್ ರೆಡಿ ಟು ಪೇ. ನನ್ನ ಲೈಫಿಂದ ಮೊದಲು ತೊಲಗಿದ್ರೆ ಸಾಕು, ನೀನು ನಿನ್ನ ಸಹವಾಸ 2 ಸಾಕು ಎಂದವನು ಮತ್ತೇನೂ ಮಾತಾಡದೆ ಹೊರಟು ಬಿಟ್ಟ. ಅವನು ಹೋಗೋವರೆಗೂ, ಥ್ಯಾಂಕ್ಸ್ ರಿಷಬ್, ನನ್ನ ಲೈಫ್ ನಿನ್ನಿಂದ ಸೆಟಲ್ ಆಗ್ತದೆ, ಥ್ಯಾಂಕ್ಸ್ ಎಂದು ಖುಷಿಯಾಗಿ ಕೂಗಿ ಹೇಳ್ತಾ ಅವನು ಹೋದ ಕೂಡಲೇ ಕುಸಿದವಳು, ಐ ಆಮ್ ಸಾರಿ ರಿಷಬ್, ನನ್ನ ಕೆಟ್ಟ ಗುಣದಿಂದ ದುಡುಕುತನದಿಂದ ನಮ್ಮ ಚುಕ್ಕಿನ ಕೊಂದ್ಬಿಟ್ಟೆ. ಅದಕ್ಕೆ ಕೊಲಿಸಿದ್ದು ನಾನು,
ಕೊಂದಿದ್ದು ನಿಮ್ಮ ತಂದೆ ಅಂತ ನಿಮಗೆ ಗೊತ್ತಾದರೆ ನೀವು ಸುಮ್ಮನೆ ಇರಲ್ಲ. ನನ್ನಿಂದ ಅಪ್ಪ ಮಗನಲ್ಲಿ ಬಿರುಕು ಬೀಳಬಾರ್ದು. ಅದಕ್ಕೆ ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ತಗೊಳ್ತಾ ಇದ್ದೀನಿ. ಇಲ್ಲಿಂದ ನಾನೇ ಶಾಶ್ವತವಾಗಿ ಹೋಗ್ತೀನಿ ವೃಷಭ್, ಶಾಶ್ವತವಾಗಿ ಹೋಗ್ತೀನಿ ಎಂದ್ಕೊಂಡು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಅತ್ತಳು. ಅವ್ರಿಗೆ ನೀವು 5 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಡಾಕ್ಟರ್? ತ್ರಿಶೂಲ್ ಪ್ರಶ್ನೆ ಮಾಡಿದ. ಇಲ್ಲ, ಆದರೆ ಅವರ ಕಿಟ್ನಲ್ಲಿ ಈ ಫೈಲ್ ಇತ್ತು. ಅವರಿಗೆ ಆಕ್ಸಿಡೆಂಟ್ ಆಗಿ ನಾನು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಅವ್ರ ಕೈಯಲ್ಲಿ ಅವರ ಮದುವೆ ಫೋಟೋ ಇತ್ತು. ಅವ್ರು ಎದ್ದಾಗ ಶ್ರೇಯಾ ಹೆಸರು ಬಿಟ್ಟು ಮತ್ತೇನೂ ಹೇಳ್ತಾ ಇರಲಿಲ್ಲ. ನಾನು ಆ ಶ್ರೇಯಾ ಯಾರು ಅಂತ ತಿಳಿಯೋಕೆ ಅವ್ರ ಜೊತೆಲಿದ್ದ ಬ್ಯಾಗ್ ನೋಡಿದೆ. ಆಗ ಈ ಫೈಲ್ ಸಿಕ್ತು. ಆಗಲೇ ಗೊತ್ತಾಗಿದ್ದು ಇವರಿಗೆ ಮೆಮೊರಿ ಲಾಸ್ ಆಗಿ 5 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ. ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಯಾವ ಆಸ್ಪತ್ರೆ ಅಂತ ಗೊತ್ತಿಲ್ಲ, ಬಟ್ ರಿಪೋರ್ಟ್ ಮಾತ್ರ ಇದೆ. ಇವ್ರನ್ನ ಕೇಳಿದ್ರೆ ಅವ್ರಿಗೇನೂ ನೆನಪಿಲ್ಲ, ಆದರೆ ರಿಪೋರ್ಟ್ ಪ್ರಕಾರ ಅವರಿಗೆ ಎಲ್ಲ ಮರ್ತು ಹೋಗಿದೆ ಎಂದರು ಶಿಲ್ಪ. ಅದನ್ನು ಕೇಳಿದ ತ್ರಿಶೂಲ್, ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಅವನಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಗೆ ನಂಬೋದು ಎಂದಾಗ, ನಾನು ಕೂಡ ಚೆಕ್ ಮಾಡಿದೆ, ರಿಪೋರ್ಟ್ ಸೇಮ್ ಬಂತು, ಅದಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೆ ಎಂದರು. ಅವನೊಬ್ಬ ಫ್ರಾಡ್, ಅವನಿಗೆ ಹುಡುಗಿರನ್ನು ಮೋಸ ಮಾಡೋ ಕಾಯಿಲೆ ಇದೆ. ಮೆಮೊರಿ ಲಾಸ್ ಆಗಿಲ್ಲ, ನಾಟಕ ಮಾಡ್ತಾ ಇದ್ದಾನೆ, 4 ಬಾರಿಸಿದ್ರೆ ಬಾಯಿ ಬಿಡ್ತಾನೆ ಎಂದು ರೊಚ್ಚಿಗೆದ್ದಂತೆ ಮಾತಾಡಲು ಆರಂಭಿಸಿದ ತ್ರಿಶೂಲ್. ನೀವು ಸುಮ್ಮನಿರಿ ಎಂದು ತಡೆಯುವ ಶ್ರೇಯಾ, ಸರ್ ಅವನು ಸರಿಯಿಲ್ಲ, ನನ್ನ ಬ್ಲ್ಯಾಕ್ಮೇಲ್ ಮಾಡಿ ಮದುವೆ ಆದ, ವಿಡಿಯೋ ಇಟ್ಕೊಂಡು ಹೆದರಿಸೋದಕ್ಕೆ ಮದುವೆ ಆದದ್ದು ನಾನು, ಆಮೇಲೆ ನಾನು ಬಿಟ್ಟು ಅವನೇ ಓಡೋಗಿದ್ದು, ಈಗ ನನ್ನ ತುಂಬ ಪ್ರೀತಿಸೋ ನಾಟಕ ಯಾಕೆ ಮಾಡ್ತಿದ್ದಾನೋ ಎಂದು ವಿವರಿಸುವಾಗ, ನಿಮ್ಮ ಬಳಿ ಸಾಕ್ಷಿ ಇದೆಯಾ ಎಂದರು. ಇಲ್ಲ, ಅವನ ಬಳಿಯೇ ವಿಡಿಯೋ ಇರೋದು, ಅವನನ್ನೇ ಬಾಯಿ ಬಿಡಿಸ್ಬೇಕು ಎಂದಾಗ, ಮೇಡಮ್ ಅವರೊಬ್ಬ ಮೆಂಟಲ್ ಪೇಷಂಟ್, ಅಂಥವ್ರ ಮೇಲೆ ಆರೋಪ ಮಾಡಿದ್ರೆ ನಾವು ಆ್ಯಕ್ಷನ್ ತಗೊಳ್ಳೋಕ್ಕಾಗಲ್ಲ. ಅದಲ್ಲದೆ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ ಅವರು ಟ್ರೀಟ್ಮೆಂಟ್ ಮುಗಿಬೇಕು, ಅವನು ನಾರ್ಮಲ್ ಆಗಬೇಕು, ಇಲ್ಲಾಂದರೆ ನಾವು ಮಾನಸಿಕ ರೋಗಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೊಳ್ಳೋದಕ್ಕೂ ಚಾನ್ಸ್ ಇಲ್ಲ ಎಂದರು ಪೊಲೀಸರು. ಹಾಗಂತ ಅವನನ್ನು ನೌಟಂಗಿ ನಾಟಕ ನೋಡಿಕೊಂಡು ಇರಬೇಕಾ? ಬೇರೆ ಡಾಕ್ಟರ್ನ ಅರೇಂಜ್ ಮಾಡಿಸಿ ಚೆಕ್ ಮಾಡಿಸಿ, ಇವ್ರ ಮೇಲೆ ನಂಬಿಕೆ ಅಲ್ಲ ನನಗೆ ಎಂದ ತ್ರಿಶೂಲ್. ಸರ್, ನಿಮಗೆ ಅಷ್ಟು ಅನುಮಾನ ಇದ್ದರೆ ನೀವೇ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿ ಎಂದರು ಶಿಲ್ಪ ಕೋಪದಲ್ಲಿ. ಅದೇ ನಾನು ಹೇಳ್ತಾ ಇರೋದು, ನಿಮ್ಮಂಥ ಡಾಕ್ಟರ್ಗಳಲ್ಲೂ ಕೆಟ್ಟವರು ಇರ್ತಾರೆ, ಎಲ್ಲ ವೈದ್ಯರು ದೇವರಾಗಿರಲ್ಲ ಎಂದು ಉತ್ತರಿಸುವಾಗ, ತ್ರಿಶೂಲ್, ಇವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವಾಗಲೂ ಸಪೋರ್ಟ್ ಮಾಡೋ ಡಾಕ್ಟರ್, ಇವರಿಂದ ಬಂದಿರೋ ರಿಪೋರ್ಟ್ ಫೇಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅನುಮಾನ ಪಟ್ಟು ಅವಮಾನ ಮಾಡೋದು ಸರಿಯಲ್ಲ. ಒಬ್ಬ ಪೇಷಂಟ್ ಅಂದಮೇಲೆ ಟ್ರೀಟ್ಮೆಂಟ್ ನಡೆಯುತ್ತೆ, ಅವನು ಪೂರ್ತಿಯಾಗಿ ಸರಿ ಹೋದ್ಮೇಲೆ ಅವನ ಮೇಲೆ ಕೇಸ್ ನೀವು ಫೈಲ್ ಮಾಡಬಹುದು, ಆಗ ನಾವು ಆ್ಯಕ್ಷನ್ ತಗೊಳ್ಬಹುದು ಎನ್ನುವಾಗಲೇ ನನಗೆ ಯಾರನ್ನು ನಂಬೋಕ್ಕೆ ಆಗಲ್ಲ ಎಂದು ತ್ರಿಶೂಲ್ ಮಾತೆತ್ತುವ ಮುನ್ನವೇ, ಡಾಕ್ಟರ್ ಅವ್ರ ಗುಣ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಎಂದು ಶ್ರೇಯಾ ಮಧ್ಯ ತೋರಿದ್ಲು. ತ್ರಿಶೂಲ್ಗೆ ಕೋಪ ಹೆಚ್ಚಾಯಿತು. ಗುರಾಯಿಸ್ತಾ ನಿಂತ. ಟ್ರೀಟ್ಮೆಂಟ್ ಅಂದರೆ ಇವರಿಗೆ ಹೇಳಿದ್ದೆಲ್ಲ ನೆನಪಿಗೆ ಬರೆಸ್ಬೇಕು, ಅದು ಕೇವಲ ನಿಮ್ಮಿಂದ ಸಾಧ್ಯ. ಬಿಕಾಸ್ ಅವರು ಗುರುತಿಸೋ ಒಬ್ಬ ವ್ಯಕ್ತಿ ಅಂದರೆ ಇಟ್ಸ್ ಯು ಶ್ರೇಯಾ ಎಂದರು ಶಿಲ್ಪ. ಡ್ರಾಮಾ, ಇಟ್ಸ್ ಟೋಟಲಿ ಡ್ರಾಮಾ ಎಂದು ತ್ರಿಶೂಲ್ ಮತ್ತೆ ಮಾತೆಟ್ಟುವಾಗ, ನೋಡಿ ತ್ರಿಶೂಲ್, ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ಗೊತ್ತು. ಇದೇ ರೀತಿ ಅವಮಾನ ಮಾಡೋ ಬದಲು ನಾಟಕ ಆಡ್ತಿದ್ದಾರೋ ಇಲ್ವೋ ಅಂತ ಕಂಡು ಹಿಡಿಯೋಕ್ಕೆ ಟ್ರೈ ಮಾಡಿ. ನಾನಲ್ಲ, ಇನ್ಯಾವ ಡಾಕ್ಟರ್ ಬಂದರೂ ಇದೇ ರಿಪೋರ್ಟ್ ಕೊಡೋದು ಮಷಿನ್, ಬೇಕಿದ್ರೆ ಕರೆಸಿ ನೋಡಿ ನೀವೇ ನಿಮ್ಮ ಡಾಕ್ಟರ್ನ ಎಂದು ಶಿಲ್ಪ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ದಂತೆಯೇ, ತ್ರಿಶೂಲ್ ನೀವು ಸುಮ್ಮನಿರಿ, ಒಂದು ವೇಳೆ ಅವನು ನಾಟಕ ಮಾಡಿದರೆ ಎಷ್ಟು ದಿವಸ ಮಾಡ್ತಾನೆ, ಬೀಳ್ತಾನೆ, ಇಷ್ಟಕ್ಕೂ ನಮಗೆ ಬೇಕಿರೋದೇನು, ಅವನು ಬಂದು ಲೀಗಲಿ ನನಗೆ ಮುಕ್ತಿ ಕೊಡೋದು ತಾನೆ, ಅದಕ್ಕೆ ಅವನಿಗೆ ಹಳೆ ನೆನಪು ತರಿಸೋ ಪ್ರಯತ್ನ ಮಾಡೋಣ ಎಂದಳು ಶ್ರೇಯಾ. ನಿದ್ದೆ ಮಾಡೋರನ್ನು ಎಬ್ಬಿಸ್ಬೋದು ಶ್ರೇಯಾ, ನಿದ್ದೆ ಮಾಡೋರನ್ನು ಎಬ್ಬಿಸೋಕ್ಕಾಗಲ್ಲ ಎನ್ನುವಾಗಲೇ ಓಡೋಡಿ ಬರುವ ಆದಿತ್ಯ, ಶ್ರೇಯಾ ಎಂದು ಕೂಗುತ್ತಾ ಪುಟ್ಟ ಮಗುವಂತೆಯೇ ಅವಳ ತೋಳನ್ನು ಅಪ್ಪಿ, ನಾನು ನಿನ್ನ ಮದುವೆ ಆದದ್ದು ರಾಮ ಮಂದಿರದಲ್ಲೇ ಅಲ್ವಾ, ನನಗೆ ಈಗ ಅದೇ ಕನಸು ಬಿದ್ದಿದ್ದು ಎಂದಾಗಂತೂ ತ್ರಿಶೂಲ್ ದವಡೆ ಬಿಗಿ ಮಾಡಿಕೊಂಡ. ಆದರೆ ವೈದ್ಯರು, ನೋಡಿ ನೀವು ಬಂದ ಅರ್ಧ ಗಂಟೆಯಲ್ಲಿ ಅವ್ರಿಗೆ ಹಳೆ ನೆನಪು ವಾಪಸ್ ಆಗ್ತದೆ, ನೀವು ಅವ್ರ ಜೊತೆಗೆ ಇನ್ನೂ ಕೆಲ ದಿವಸ ಇದ್ದರೆ ಪೂರ ನೆನಪು ಮರಳುತ್ತೆ ಎಂದಾಗ, ನಿಮಿಷಕ್ಕೊಂದು ನಾಟಕ ಆಡ್ತಾನೆ ಇವನನ್ನು ನಂಬೇಕಾ ಎಂದು ಅಸಡ್ಡೆ ತೋರುತ್ತಾ ತ್ರಿಶೂಲ್ ಹೇಳುವಾಗ, ಶ್ರೇಯಾ ಎಲ್ಲಿ ನಮ್ಮ ಪಾಪು ಎಂದು ಕೇಳಿದ್ದ ಆದಿತ್ಯ. ಶ್ರೇಯಾಗೆ ಈಗ ಮಗುನ ಕೂಡ ಇವನು ಮುಂದೆ ತರಬೇಕಾ ಎಂದು ಭಯವೇ ಆಗಿತ್ತು. ಮುಂದೆ ಈ ಆದಿತ್ಯನ ಹೊಸ ಆಟಕ್ಕೆ ಬ್ರೇಕ್ ಹಾಕ್ತಾರಾ ಈ ಜೋಡಿ? ಮುಂದಿನ ಸಂಚಿಕೆಯಲ್ಲಿ. ತ್ರಿಶೂಲ್, ನನಗೆ ಗೊತ್ತು ಈಗ ನಮಗೆ ನನ್ನ ಮೇಲೆ ಕೋಪ ಬರ್ತಿದೆ ಅಂತ, ಆದರೆ ಏನು ಮಾಡಲಿ, ಅವ್ನು ಮಾಡ್ತಾ ಇರೋದು ನಾಟಕ ಅಂತ ಸಣ್ಣ ಕ್ಲೂ ಸಿಕ್ತಿದ್ರೆ ಸಾಕು, ಅವನನ್ನು ಪರ್ಮನೆಂಟಾಗಿ ಜೈಲಿಗೆ ಕಳಿಸಿ ಬಿಡುಗಡೆ ತಗೊಳ್ಬೋದು ಅಂತ ಎಂದು ಆಕೆ ಹೇಳೋ ಮುನ್ನವೇ, ಚಿಂಟು ಯಾವ ಚಾಕ್ಲೇಟ್ ಬೇಕು ತಗೋ ಎಂದ ಬೇಕ್ರಿ ಮುಂದೆ ನಿಂತು. ತ್ರಿಶೂಲ್, ಕೋಪ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು, ಮಾತು ಕೇಳಿಸ್ಕೊಳ್ದಷ್ಟು ಕೋಪನಾ ಎಂದು ಅವನ ತೋಳು ಮುಟ್ಟಬೇಕು. ಮುಟ್ಟಬೇಡ ನನ್ನ, ಎಲ್ಲ ಡ್ರಾಮಾ ಎಲ್ಲ ನಾಟಕ ಅಂತ ಗೊತ್ತಿದ್ರು
ಅವನ ಮೇಲೆ ಕರುಣೆ ತೋರಿಸೋ ನಿನ್ನ ದಡ್ಡತನ ನನಗೆ ಹಿಡಿಸ್ತಿಲ್ಲ. ನಾನು ಉರಿಸಿಂಗನಂತೆ ಅರ್ಚಾಡೋಕ್ಕೂ ಮುಂಚೆ ಅವನಿಗೆ ಊಟ ತಗೊಂಡು ತೊಲಗು ಎಂದ. ಶ್ರೇಯಾ ಮತ್ತು ತ್ರಿಶೂಲ್ ಮಧ್ಯೆ ಈ ಆದಿತ್ಯ ಹೊಸ ಮೆಂಟಲ್ ಪೇಷಂಟ್ ರೀತಿ ಬಂದು ದೂರ ಮಾಡ್ತಾನ, ಇಲ್ಲ ಅವನ ಅಸಲಿ ಮುಖನ ಇವರಿಬ್ಬರು ರಿವೀಲ್ ಮಾಡೋಕ್ಕೆ ಅವನೇ ಒಂದು ಹೊಸ ಕಥೆನ ಸೃಷ್ಟಿ ಮಾಡ್ತಾನ, ನೋಡೋಣ. ಮತ್ತೆ ಸಿಗುವ. ವಾಯ್ಸ್ ಕೆಟ್ಟೋಗಿದೆ, ಸಾರಿ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.